ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಯಾವ ರೀತಿ ವರ್ಕ್ ಹಾಕೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. ಈ ರೀತಿ ನೀಟಾಗಿ ಫ್ರೇಮ್ಗೆ ಬಟ್ಟೆನ ಪಿಟ್ ಮಾಡ್ಕೋಬೇಕು. ಬಟ್ಟೆನ ಪಿಟ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಒಂದು ಸೈಡಲ್ಲಿ ಫೋಲ್ಡ್ ಮಾಡಿಕೊಂಡು ಆಮೇಲೆ ನಾವು ಡಿಸೈನ್ನ ಚಾಯ್ಸ್ ಮಾಡಬೇಕಾಗುತ್ತೆ. ಡಿಸೈನ್ನ ಚಾಯ್ಸ್ ಮಾಡಿಕೊಂಡು ನಮ್ಗೆ ಯಾವ ರೀತಿ ರೊಟೇಟ್ ಬೇಕು, ಯಾವ ರೀತಿ ನಾವು ಮಾರ್ಕ್ ಮಾಡಿದ್ದೀವಿ ನೆಕ್ನ, ಆ ರೀತಿ ನಾವು ನೆಕ್ನ ಚೇಂಜ್ ಮಾಡಿಕೊಂಡು ಆ ಕಡೆ ತಿರುಗಿಸ್ಕೊಳ್ಬೇಕು. ಆ ಕಡೆ ತಿರುಗಿಸ್ಕೊಂಡ್ಮೇಲೆ ದಾರಾನ ಕೊಟ್ಕೋಬೇಕು. ನಾವು ಯಾವ್ಯಾವ ನೀಡಲಿಗೆ ಎಷ್ಟೆಷ್ಟನೇ ನಂಬರಿಗೆ ನಾವು ದಾರಾನ ಹಾಕ್ಕೊಂಡಿದ್ದೀವಿ ಆ ದಾರಾನ ಕೊಟ್ಕೋಬೇಕು. ನೀಟಾಗಿ ದಾರ ಎಲ್ಲ ಕೊಟ್ಕೊಳ್ಳೋದಕ್ಕಿಂತ ಮುಂಚೆನೇ ಮೊದಲಿಗೆ ನಾವು ಡಿಸೈನ್ನ ಚಾಯ್ಸ್ ಮಾಡೋದಕ್ಕಿಂತ ಮುಂಚೆನೇ ಲಾಕ್ ಮಾಡ್ಕೊಂಡಿರಬೇಕು. ಸಿಸ್ಟಮ್ ಲಾಕ್ ಮಾಡಿಕೊಂಡು ದಾರ ಎಲ್ಲ ಕೊಟ್ಕೊಂಡು ರೊಟೇಟ್ ಮಾಡಿಕೊಂಡು ಆಮೇಲೆ ಸಿಸ್ಟಮ್ ಲಾಕ್ನ ಓಪನ್ ಮಾಡಬೇಕು. ಲಾಕ್ನ ಓಪನ್ ಮಾಡಿದ್ಮೇಲೆ ಈ ರೀತಿ ನೆಕ್ ಸರ್ಚ್ ಮಾಡ್ಕೋಬೇಕು. ನೆಕ್ ಸರ್ಚ್ ಮಾಡ್ಕೊಂಡ್ಮೇಲೆ ಲೆಂತ್ ವಿಡ್ತ್ ಎರಡು ಕರೆಕ್ಟಾಗಿದೆಯಾ, ನಾವು ಮಾರ್ಕ್ ಮಾಡಿರೋಷ್ಟಕ್ಕೆ ಡಿಸೈನ್ ಬರ್ತಿದೆಯಾ ಅಂತ ಒಂದ್ಸಲ ಸರ್ಚ್ ಮಾಡಿ ನೋಡ್ಕೋಬೇಕು. ಫ್ರೇಮ್ ಸರ್ಚ್ ಕೊಟ್ಟು ಕರೆಕ್ಟಾಗಿದೆ ಅಂದರೆ ಏನು ಚೇಂಜ್ ಮಾಡೋಗಿಲ್ಲ. ಕರೆಕ್ಟಾಗಿಲ್ಲ ಅಂದರೆ ನಾವು ಲೆಂತನ್ನ ಜಾಸ್ತಿ ಕಡಿಮೆ ಮಾಡ್ಕೋಬೇಕು. ವಿಡ್ತು ಅಷ್ಟೇ ಜಾಸ್ತಿ ಕಡಿಮೆನ ಮಾಡಿಕೊಂಡು ಇನ್ನೊಂದು ಸಲ ಸರ್ಚ್ ಮಾಡಿ ನೋಡ್ಕೋಬೇಕು. ಕರೆಕ್ಟಾಗಿದೆ ಅಂತ ಅಂದಮೇಲೆ ನಾವು ಸಿಸ್ಟಮ್ನ ಆನ್ ಮಾಡಬೇಕಾಗತ್ತೆ. ಸಿಸ್ಟಮ್ನ ಆನ್ ಮಾಡೋದಕ್ಕೆ ಮೊದಲೇ ಎಲ್ಲ ನೀಟಾಗಿ ಎಲ್ಲದರಲ್ಲೂ ನೀಟಾಗಿ ಕರೆಕ್ಟಾಗಿ ದಾರ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಇಲ್ಲಾಂದರೆ ದಾರ ಎಲ್ಲ ಗಂಟು ಹಾಕೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಸಲ ಚೆಕ್ ಮಾಡಿಕೊಂಡು ಬಾಬಿನಲ್ಲೆಲ್ಲ ಕರೆಕ್ಟಾಗಿ ದಾರ ಇದೆಯಾ ಅಂತ ಇನ್ನೊಂದು ಸಲ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಸಿಸ್ಟಮ್ನ ಆನ್ ಮಾಡಬೇಕು. ಸಿಸ್ಟಮ್ನ ಆನ್ ಮಾಡಿಬಿಟ್ಟ ಮೇಲೆ ಅದು ಯಾವುದೇ ರೀತಿ ತೊಂದರೆ ಮಾಡಲ್ಲ. ಅದು ನೀಟಾಗಿ ಅದ್ರ ಕೆಲಸನ ಅದು ಮಾಡುತ್ತೆ. ಥ್ರೆಡ್ ಏನಾರು ಕಟ್ಟಾದರೆ ಅದು ಸಿಗ್ನಲ್ ಮಾಡುತ್ತೆ. ಆವಾಗ ನಾವು ದಾರಾನ ಪೋಣಿಸ್ಬೇಕಾಗತ್ತೆ ನೀಡಲ್ಗೆ. ಅದನ್ನು ಬಿಟ್ಟರೆ ಯಾವುದೇ ರೀತಿ ತೊಂದರೆ ಏನಿಲ್ಲ, ನೀಟಾಗಿ ಕೆಲಸ ಮಾಡುತ್ತೆ. ತುಂಬ ಚೆನ್ನಾಗಿ ವರ್ಕು ಕೂಡ ಬರುತ್ತೆ. ನೀವು ತುಂಬ ಜನ ಕೇಳ್ತಿದ್ರಿ ಯಾವ ರೀತಿ ವರ್ಕ್ ಬರುತ್ತೆ, ತುಂಬ ಚೆನ್ನಾಗಿದೆಯಾ, ಕಂಪ್ಯೂಟರ್ ಎಂಬ್ರಾಯ್ಡಿ ವರ್ಕ್ ಅಂದರೆ ಚೆನ್ನಾಗಿರುತ್ತೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಮಾಡುತ್ತೆ ಕೂಡ. ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಒಳ್ಳೆ ಕ್ವಾಲಿಟಿ ದಾರಾನ ಹಾಕಬೇಕಾಗತ್ತೆ. ಕೋನ್ ದಾರಗಳನ್ನ ಬಳಸಿದ್ರೆ, ಸೈನಿಂಗ್ ಇರುವಂಥ ದಾರಗಳನ್ನ ಬಳಸಿದ್ರೆ ತುಂಬ ಅಂದರೆ ನೋಡಿ ಡಿಸೈನ್ ನಿಮಗೆ ಕಾಣಿಸ್ತಿರ್ಬೋದು ಯಾವ ರೀತಿ ಇದೆ ಅಂತ. ನೋಡಿ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಯಾವುದೇ ರೀತಿ ಗಂಟು ಹಾಕೊಳ್ಳೋದಾಗಲಿ ತೊಂದರೆ ಆಗಲ್ಲ. ದಾರಾನ ಕರೆಕ್ಟಾಗಿ ಒಳ್ಳೆ ಕ್ವಾಲಿಟಿ ದಾರಾನ ಹಾಕಬೇಕಾಗತ್ತೆ. ನೋಡಿ ಡಿಸೈನ್ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕೂಡ ವರ್ಕ್ ಬರುತ್ತೆ. ಈ ರೀತಿ ನೋಡಿ ಕಂಪ್ಲೀಟ್ ಆದಮೇಲೆ ಅದೇ ತೋರಿಸುತ್ತೆ ಕಂಪ್ಲೀಟ್ ಆಗಿದೆ ಅಂತ. ಕಂಪ್ಲೀಟ್ ಆದಮೇಲೆ ನಾವು ಫ್ರಂಟ್ ನೆಕ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಯಾವ ರೀತಿ ಕೊಟ್ಟವೋ ಅದೇ ರೀತಿ ಈ ನೆಕ್ಗೂ ಕೂಡ ಕೊಟ್ಕೋಬೇಕಾಗತ್ತೆ. ದಾರನೆಲ್ಲ ಕೊಟ್ಕೊಂಡು ನೆಕ್ ಸರ್ಚ್ ಮಾಡಿ ನೆಕ್ ಲೆಂತ್ ವಿಡ್ತ್ ಎಲ್ಲ ಕರೆಕ್ಟಾಗಿದೆಯಾ ನೋಡಿ ಸಿಸ್ಟಮ್ನ ಆನ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಅದೇ ತೋರಿಸುತ್ತೆ ನಮಗೆ. ನಾವು ಆವಾಗ ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೋಬೋದು. ಈ ಪೂರ್ತಿ ವಿಡಿಯೋನ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 1, ಪಾರ್ಟ್ 2 ಅಂತ ಅಪ್ಲೋಡ್ ಮಾಡಿದ್ದೀನಿ ನಿಧಾನಕ್ಕೇ. ನಿಮ್ಗೆ ಯಾರಿಗೆಲ್ಲ ಬೇಕಿದ್ರೆ ಈ ಪೂರ್ತಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕು ಶೇರು ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ದಯವಿಟ್ಟು ಲೈಕು ಶೇರು ಮಾಡೋದ್ರಿಂದ ನಮಗೂ ವಿಡಿಯೋ ಮಾಡೋಕ್ಕೋತ್ತಿಗೆ ಖುಷಿ ಆಗುತ್ತೆ. ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.